ಹಾಯ್ ಹಲೋ ವೀಕ್ಷಕರೇ, ನಮಸ್ಕಾರ ಫ್ರೆಂಡ್ಸ್. ಈ ಒಂದು ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಆತ್ಮೀಯವಾದಂತೆ ಸ್ವಾಗತಗಳು. ಇತ್ತೀಚೆಗಂತೂ ಹೇರ್ ಫಾಲ್ ಸಮಸ್ಯೆ ಕೂಡ ಜಾಸ್ತಿ ಪ್ರಮಾಣದಲ್ಲಿ ಆಗ್ತಾ ಇದೆ ವೀಕ್ಷಕರೇ. ಇದು ಯಾಕೆ ಆಗುತ್ತಾ ಇದೆ ಅಂದ್ರೆ ಇವತ್ತಿನ ಕಾಲದಲ್ಲಿ ಇರ್ತಕ್ಕಂಥ ಪೊಲ್ಯೂಷನಿಂದ ಹಾಗೂ ನಮ್ಮ ಲೈಫ್ ಸ್ಟೈಲ್ ಎಷ್ಟು ಚೇಂಜ್ ಆಗಿದೆ. ನಾವು ಸಾಕಷ್ಟು ಜಂಕ್ ಫುಡನ್ನು ಸೇವನೆಯನ್ನು ಮಾಡ್ಕೋತೀವಿ ಹಾಗೂ ಹೆಲ್ದಿ ಫುಡನ್ನು ತಿನ್ನೋಕ್ಕೆ ನೋಡಲಾರದೆ ಈ ಥರ ಎಲ್ಲ ಪ್ರಾಬ್ಲಮ್ಸ್ ಫೇಸ್ ಮಾಡಬೇಕಾಗುತ್ತವೆ. ಹಾಗೂ ಹೊರಗಡೆ ಹೋದಾಗ ತುಂಬಾ ಪೊಲ್ಯೂಷನ್ ಇರುತ್ತೆ. ಪ್ರತಿಯೊಂದು ವಸ್ತುವಲ್ಲಿ ಇವತ್ತಿನ ಕಾಲದಲ್ಲಿ ಕೆಮಿಕಲ್ ಇದೆ ಹಾಗೂ ನಾವು ಜಾಸ್ತಿ ಪ್ರಮಾಣದಲ್ಲಿ ಕೆಮಿಕಲ್ ಶಾಂಪೂ ಸೀರಮ್ಸ್ನ ಹಚ್ಕೊಂಡು ನಮ್ಮ ಕೂದಲಿನ ಸ್ಥಿತಿಗೆ ಇಲ್ಲಿ ತನಕ ತಂದಿದ್ದೀವಿ. ಆದರೆ ಮನೆಯಲ್ಲಿ ಯಾವ ರೀತಿಯಾಗಿ ನಮ್ಮ ಕೂದಲನ್ನು ನಾವು ಬೆಳವಣಿಗೆ ಮಾಡ್ಕೊಳ್ಳೋದು ಹಾಗೂ ಕೂದಲನ್ನ ಯಾವ ರೀತಿಯಾಗಿ ಹೇರ್ ಫಾಲ್ಗೆ ಫುಲ್ ಸ್ಟಾಪ್ ಹಚ್ಕೊಳ್ಳೋದು ಅಂತ ಇವತ್ತು ನಿಮ್ಮನ್ನು ಹೇಳ್ಕೊಡ್ತೀನಿ ವೀಕ್ಷಕರೇ. ವಿಡಿಯೋ ಇಷ್ಟ ಆದರೆ ನನ್ನ ಚಾನಲ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಲ್ಲಿ ನೋಡಿ ವೀಕ್ಷಕರೇ, ನಾನು ತೊಗೊಂಡಿರೋ ಅಂಥದ್ದು ಹಸಿ ಶುಂಠಿ ಹೇರ್ ಗ್ರೋತ್ ಮಾಡೋಕ್ಕೆ ಎಷ್ಟು ಹೆಲ್ಪ್ ಮಾಡುತ್ತೆ ಅಂದರೆ ವೀಕ್ಷಕರೇ ಹೇಳೋಕ್ಕೆ ಆಗೋದಿಲ್ಲ. ಇದರಲ್ಲಿರ್ತಕ್ಕಂಥ ಪ್ರಾಪರ್ಟೀಸ್ ನಮಗೆ ಎಷ್ಟೇ ಒಂದು ಹೇರ್ ಫಾಲ್ ಆಗಲಿ, ನಿಮಗೆ ಎಷ್ಟೇ ಒಂದು ಹೇರ್ ಲೈನ್ ದೊಡ್ಡದಾಗಿರಲಿ, ಖಂಡಿತವಾಗ್ಲೂ ಅದನ್ನು ಕಡಿಮೆ ಮಾಡಿಕೊಂಡು ಆ ಒಂದು ಪ್ಲೇಸ್ನಲ್ಲಿ ಹೊಸ ಕೂದಲು ಬರೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ಆ ಒಂದು ರೀತಿಯಲ್ಲಿ ಇದು ಹೆಲ್ಪ್ ಮಾಡುತ್ತೆ. ಹಾಗಾಗಿ ಇಲ್ಲಿ ನಾನು ಹಸಿ ಶುಂಠಿನ ತೊಗೊಂಡು ಈ ಥರ ಗ್ರೇಟ್ ಮಾಡ್ಕೊತಾ ಇದ್ದೀನಿ, ತುರ್ಕೊಳ್ತಾ ಇದ್ದೀನಿ. ನೀವು ಬೇಕಾದರೆ ಮಿಕ್ಸಿಗೆ ಕೂಡ ಇಲ್ಲಿ ಹಾಕ್ಕೊಳ್ಬೋದು. ಆಮೇಲೆ ವೀಕ್ಷಕರೇ, ಇನ್ನೊಂದು ಪವರ್ಫುಲ್ ಆದಂಥ ಇಂಗ್ರೀಡಿಯೆಂಟ್ ಇಲ್ಲಿ ನಾನು ತೋರ್ತಾ ಇರೋದು ಅದು ಬಂದು ಈರುಳ್ಳಿ ವೀಕ್ಷಕರೇ. ನಿಮ್ಮೆಲ್ಲರಿಗೆ ಗೊತ್ತಿದೆ, ಕೂದಲನ್ನ ಗ್ರೋತ್ ಮಾಡ್ಕೊಳ್ಬೇಕು, ಹೇರ್ ಫಾಲ್ಗೆ ಕಡಿಮೆ ಮಾಡ್ಕೊಳ್ಳೋದಂತೂ ಈ ಒಂದು ಈರುಳ್ಳಿನ ನಾವು ಬಳಸಲೇಬೇಕು. ಇವಾಗಂತೂ ಮಾರ್ಕೆಟ್ನಲ್ಲಿ ಈರುಳ್ಳಿ ಶಾಂಪೂ, ಈರುಳ್ಳಿ ಹೇರ್ ಆಯಿಲ್, ಈರುಳ್ಳಿ ಸೀರಮ್ ಬರ್ತಾಯಿದೆ. ಆದರೆ ಅವರು ಎಷ್ಟೇ ಹೇಳಿ ಅದರಲ್ಲಿ ಕೆಮಿಕಲ್ ಬಳಸ್ತಾರೆ ವೀಕ್ಷಕರೇ. ಹಾಗಾಗಿ ಈ ಎಲ್ಲ ಒಂದು ಇಂಗ್ರೀಡಿಯೆಂಟ್ಸ್ ನೋಡಿ ನಮ್ಮ ಮನೆಯಲ್ಲೇ ಇರುತ್ತವೆ. ಒಂದು ₹0 ಖರ್ಚದಲ್ಲಿ ನಾವು ಇದನ್ನು ಮನೆಯಲ್ಲೇ ರೆಡಿ ಮಾಡ್ಕೊಳ್ಬೇಕಾದ್ರೆ ಯಾಕೋ ಸಾವಿರಾರು ಹಣವನ್ನು ಖರ್ಚು ಮಾಡಿಕೊಂಡು ಅಂಥ ಒಂದು ಕೆಮಿಕಲ್ ಸೀರಮ್ಸ್ ಆಗಲಿ, ಶಾಂಪೂಸ್ ಆಗಲಿ, ಹೇರ್ ಆಯಿಲ್ಸ್ ಆಗಲಿ ಬಳಸಬೇಕು ವೀಕ್ಷಕರೇ. ಸೊ ಖಂಡಿತವಾಗ್ಲಿ ನಾನು ಹೇಳೋ ರೀತಿಯಲ್ಲಿ ಇದನ್ನು ನೀವು ಹಚ್ಕೊತಾ ಬಂದರೆ ನಿಮಗೆ ಎಷ್ಟೇ ಒಂದು ಹೇರ್ ಫಾಲ್ ಸಮಸ್ಯೆ ಇರಲಿ ಕಡಿಮೆ ಆಗೇ ಆಗುತ್ತೆ. ಹಾಗೂ ಹೊಸ ಕೂದಲು ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ, ಹೇರಿನ ರೀಗ್ರೋತ್ ಆಗುತ್ತೆ, ಕೂದಲು ಬೆಳವಣಿಗೆ ಅಂತೂ ಜಾಸ್ತಿ ಪ್ರಮಾಣದಲ್ಲೇ ಆಗುತ್ತೆ ವೀಕ್ಷಕರೇ. ಅದು ಕೂಡ ಯಾವುದೇ ಒಂದು ಕೆಮಿಕಲ್ ಇಲ್ಲದೆ ನೈಸರ್ಗಿಕವಾಗಿ ಮನೆಯಲ್ಲಿ ನಾವು ಮಾಡ್ಕೊಳ್ಬೋದು. ಇವಾಗ ನೋಡಿ, ಈರುಳ್ಳಿನ ಸಹ ಚೆನ್ನಾಗಿ ಗ್ರೇಟ್ ಮಾಡಿಕೊಂಡು ಎರಡನ್ನ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಆಮೇಲೆ ಒಂದು ಚಿಕ್ಕದಿರೋಂಥ ಬೌಲನ್ನು ತೊಗೊಂಡಿದ್ದೀನಿ ವೀಕ್ಷಕರೇ. ಸ್ವಚ್ಛವಾಗಿರುವಂಥ ಒಂದು ಬಟ್ಟೆನ ಇಲ್ಲಿ ಹಾಕೋತಾ ಇದ್ದೀನಿ. ನೀವು ಬೇಕಾದರೆ ಯಾವ ಒಂದು ರೀತಿಯಲ್ಲಿ ಆದರೂ ಇದನ್ನು ಜ್ಯೂಸನ್ನ ಎಕ್ಸ್ಟ್ರಾಕ್ಟ್ ಮಾಡ್ಕೊಳ್ಬೇಕು ಅಂದರೆ ಇದನ್ನು ಮಾತ್ರ ನಮಗೆ ರಸ ತಗೊಳ್ಬೇಕಾಗಿದೆ. ಹಾಗಾಗಿ ಬಟ್ಟೆಯಿಂದ ಮಾಡಿದ್ರೆ ಜಾಸ್ತಿ ಪ್ರಮಾಣದಲ್ಲಿ ಬರುತ್ತೆ ಹಾಗೂ ಚೆನ್ನಾಗಿರುತ್ತೆ ಅಂತ ನಾನು ಈ ರೀತಿಯಲ್ಲಿ ಮಾಡ್ತಾಯಿದ್ದೀನಿ ವೀಕ್ಷಕರೇ. ಇವಾಗ ಇಲ್ಲಿ ನೀವು ನೋಡ್ಕೊಳ್ಬಹುದು ಎಷ್ಟು ಚೆನ್ನಾಗಿ ರೀತಿಯಲ್ಲಿ ಈ ಒಂದು ಜ್ಯೂಸ್ ರೆಡಿಯಾಗಿದೆ ಅಂತ. ಇದು ಎಷ್ಟು ಪವರ್ಫುಲ್ಲಾಗಿ ಕೆಲಸ ಮಾಡುತ್ತೆ ಅಂದರೆ ವೀಕ್ಷಕರೇ ಹೇಳೋಕ್ಕೆ ಆಗೋದಿಲ್ಲ. ಸೊ ವಾರದಲ್ಲಿ ಈ ಒಂದು ರೆಮಿಡಿಯನ್ನು ನೀವು 3 ಸಲ ಟ್ರೈ ಮಾಡ್ಕೊತ ಬನ್ನಿ. ಇಲ್ಲಾಂದರೆ ದಿನಾಲೂ ಮಾಡಿದ್ರೂ ಕೂಡ ಏನೂ ಪರವಾಗಿಲ್ಲ. ಆಮೇಲೆ ಇದರಲ್ಲಿ ನಾನು ಪ್ಯೂರ್ ಕೊಕೊನಟ್ ಆಯಿಲ್ ಅಂದರೆ ಕೊಬ್ಬರಿ ಎಣ್ಣೆನ ಹಾಕ್ತಾಯಿದ್ದೀನಿ. ಇದನ್ನಂತೂ ಸಾಮಾನ್ಯವಾಗಿ ನಮ್ಮ ಮನೇಲಿ ಇದ್ದಿರುತ್ತೆ. ಇದು ಹಾಕೋದ್ರಿಂದ ಕೂದಲು ಮೃದುವಾಗಿ, ಸಾಫ್ಟಾಗಿ, ಶೈನಿಯಾಗಿ ಇರುತ್ತವೆ. ಹಾಗಾಗಿ ಹಾಕ್ತಾಯಿದ್ದೀನಿ. ಸೊ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ವೀಕ್ಷಕರೇ. ಸೊ ಮತ್ತು ಇದರಲ್ಲಿ ಮತ್ತಷ್ಟು ಪವರ್ಫುಲ್ ಆದಂಥ ಇಂಗ್ರೀಡಿಯೆಂಟ್ ಬಂದು ನಾನಿಲ್ಲಿ ಒಂದು ಲಿಂಬೆಹಣ್ಣು ತೊಗೊಂಡಿದ್ದೀನಿ ವೀಕ್ಷಕರೇ. ಲಿಂಬೆಹಣ್ಣು ಕೂಡ ಅಷ್ಟೇ ಕೂದಲಿನ ಆರೈಕೆಗೆ ಚೆನ್ನಾಗಿಡುತ್ತೆ. ಕೂದಲು ಎಷ್ಟೇ ಡ್ರೈ ಫ್ರೀಸಿ ಆಗಿರಲಿ ಇದರಿಂದ ಸಾಫ್ಟ್, ಸಿಲ್ಕಿ, ಶೈನಿ ಆದಂಥ ಕೂದಲನ್ನ ನಾವು ಪಡ್ಕೊಳ್ಬಹುದು. ವೈಟಮಿನ್ ಸಿ ಇರೋದ್ರಿಂದ ಇದು ನಮ್ಮ ಕೂದಲ ಆರೈಕೆಗೆ ಭಾಳಷ್ಟು ಚೆನ್ನಾಗಿ ಇರುತ್ತೆ. ಸೊ ಒಂದು ಹಾಫಷ್ಟು ಲೆಮನ್ನ ತೊಗೊಂಡು ಇಲ್ಲಿ ನಾನು ಅದರ ರಸವನ್ನು ಕೂಡ ಇದರಲ್ಲಿ ಸೇರಿಸ್ಕೊತಾ ಇದ್ದೀನಿ ವೀಕ್ಷಕರೇ. ಸೊ ವೀಕ್ಷಕರೇ, ಯಾರಿಗೆಲ್ಲ ಶುಂಠಿಯಿಂದ ಕೆಲವೊಬ್ಬರಿಗೆ ಎಲರ್ಜಿ ಇರುತ್ತೆ, ಸೊ ಹಾಗಿದ್ದವರು ಮೊದಲು ಪ್ಯಾಚ್ ಟೆಸ್ಟ್ ಮಾಡ್ಕೋಬೇಕು. ಪ್ಯಾಚ್ ಟೆಸ್ಟ್ ಅಂದರೆ ಈ ಒಂದು ರೆಮಿಡಿನ ರೆಡಿ ಮಾಡಿಕೊಂಡು ಸ್ವಲ್ಪ ಕುತ್ತಿಗೆ ಭಾಗದಲ್ಲಿ ಇರುತ್ತಲ್ವ, ತಳಗಡೆ ಕೂದಲು ಸ್ವಲ್ಪ ಇರುತ್ತವಲ್ಲ, ಅಲ್ಲಿ ಹಚ್ಕೊಂಡು ನೋಡಬೇಕು. 1 ಗಂಟೆ ಹಚ್ಕೊಂಡು ನೋಡಿ, ಏನು ಆಗಲಿಲ್ಲ ಅಂದರೆ ಮತ್ತೆ ಇದನ್ನು ನೀವು ಚೆನ್ನಾಗಿ ಎಲ್ಲ ಕಡೆನೂ ಹಚ್ಕೊಳ್ಬೋದು. ಸೊ ಯಾರಿಗೆ ಎಲರ್ಜಿ ಇದೆ ಅವ್ರಿಗೆ ಹೇಳ್ತಾ ಇದ್ದೀನಿ. ಇಲ್ಲ ಅಂದರೆ ಎಲರ್ಜಿ ಇಲ್ದವರು ಈ ಥರ ಶುಂಠಿಯನ್ನು ಟ್ರೈ ಮಾಡ್ಕೊಳ್ಬೋದು, ಹಾಕ್ಕೊಳ್ಬೋದು ವೀಕ್ಷಕರೇ. ಆಮೇಲೆ ಇಲ್ಲಿ ನಾನು ಒಂದಷ್ಟು ವೈಟಮಿನ್ ಇ ಕ್ಯಾಪ್ಸೂಲ್ನ ಹಾಕೋತಾ ಇದ್ದೀನಿ. ಕೂದಲನ್ನ ಬೆಳವಣಿಗೆ ಮಾಡೋದಕ್ಕೆ ಅದು ಬಹಳಷ್ಟು ಪವರ್ಫುಲ್ ಆದಂಥ ಇಂಗ್ರೀಡಿಯೆಂಟ್ ಇದೆ. ಹಾಗಾಗಿ ಹಾಕ್ಕೋತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈ ಒಂದು ರೆಮಿಡಿನ ವಾರದಲ್ಲಿ 3 ಸಲ ಹಚ್ಕೊಳ್ಬೇಕು ವೀಕ್ಷಕರೇ. ಸೊ
ನೈಟ್ ಮಲಗೋವಾಗ ಆದರೂ ಹಚ್ಕೊಳ್ಳಿ, ಇಲ್ಲ ಅಂದರೆ ತಲೆ ಸ್ನಾನಕ್ಕೂ ಮುಂಚೆ 1 ಗಂಟೆ ಮುಂಚೆ ಇದನ್ನು ನೀವು ಹಚ್ಕೊಳ್ಬೇಕು. ಪೂರ್ತಿ ಲೆಂತ್ ಮೇಲೆ ಹಚ್ಕೊಳ್ಳೋ ಅವಶ್ಯಕತೆ ಇಲ್ಲ, ಬರೀ ಸ್ಕ್ಯಾಲ್ಪ್ಗೆ ಹಚ್ಕೋಬೇಕು. ಎಲ್ಲ ಕಡೆನೂ ಹಚ್ಕೊಂಡು 1 ಗಂಟೆಗಳ ಕಾಲ ಬಿಟ್ಟು ಆಮೇಲೆ ಶಾಂಪೂಯಿಂದ ತಲೆ ಸ್ನಾನವನ್ನು ಮಾಡ್ಕೊಳ್ಬೇಕು. ಸೊ ನೋಡಿ, ಇಲ್ಲಿ ನಾನು ನಿಮಗೆ ತೋರಿಸ್ತೀನಿ. ಈ ರೀತಿಯಾಗಿ ಕೂದಲನ್ನ ಪಾರ್ಟ್ಸ್ ಮಾಡ್ಕೊಂಡು, ಸೊ ಕಾಟನ್ ತೊಗೊಂಡು ಅಥವಾ ನೀವು ಬೇಕಾದರೆ ಸ್ಪ್ರೇ ಬಾಟಲ್ನಲ್ಲಿ ಕೂಡ ಹಾಕ್ಕೊಂಡು ಹಚ್ಕೋಬೋದು. ಸೊ ವೀಕ್ಷಕರೇ, ಇಲ್ಲಿ ನೋಡಿ, ನಾನು ಈ ರೀತಿ ಹೇಳೋ ರೀತಿಯಲ್ಲಿ ನೀವು ಇದನ್ನು ಅಪ್ಲೈ ಮಾಡ್ಕೊಳ್ಬೇಕು. ಅಪ್ಲೈ ಮಾಡಿಕೊಂಡು 1 ಗಂಟೆಗಳ ಕಾಲ ಬಿಟ್ಟ ಮೇಲೆ ಆಮೇಲೆ ಶಾಂಪೂಯಿಂದ ತಲೆ ಸ್ನಾನವನ್ನು ಮಾಡ್ಕೊಳ್ಳಿ. ನಿಮಗೆ ಹೇರ್ ಫಾಲ್ ತುಂಬ ಕಡಿಮೆ ಆಗುತ್ತೆ, ರೀಗ್ರೋತ್ ಆಗುತ್ತೆ. ಥ್ಯಾಂಕ್ ಯು.